ನಮಸ್ಕಾರ ರೀ ಎಲ್ಲರಿಗೂ ದಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ಇವತ್ತಿನ ವಿಡಿಯೋದಲ್ಲಿ ನಾನು ತುರಿದು ಮಾವಿನಕಾಯಿ ಚಟ್ನಿನ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ವಿಧವಾದಂತಹ ಮಾವಿನಕಾಯಿಂದ ಅಡುಗೆಗಳನ್ನು ಮಾಡಿ ತಿಂತಾ ಇರ್ತೀರ. ಆದರೆ ಈ ಥರ ಒಮ್ಮೆ ಮಾವಿನಕಾಯಿ ಚಟ್ನಿನ ಮಾಡಿ ನೋಡಿ. ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ನಾನಿಲ್ಲಿ 2 ಹಸಿ ಮಾವಿನಕಾಯನ್ನು ತೊಗೊಳತ್ತೇನೆ. ಮೊದಲನೇದಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಅದ್ರ ಮೇಲ್ಗಡೆ ಇರುವಂಥ ಸೊಪ್ಪಿನ ತಕ್ಕೋಬೇಕು. ಸೊಪ್ಪಿನ ಹಾಗೆ ಇತ್ತಂದರೆ ಅದು ಚಟ್ನಿ ಹಾಡಾಗಿರುತ್ತೆ, ರುಚಿ ಅನಿಸೋದಿಲ್ಲ, ಒಗ್ಗರು ಅನಿಸುತ್ತೆ. ಅದಕ್ಕಾಗಿ ಮೇಲೆ ಇರುವಂಥ ಎಲ್ಲ ಸಿಪ್ಪಿನ ತಕ್ಕೋಬೇಕ್ರಿ. ಎಲ್ಲ ಸಿಪ್ಪಿನ ತಕ್ಕೊಂಡು ಇಟ್ಕೋಬೇಕ್ರಿ. ಮೇಲ್ಗಡೆ ಅದೇನು ಹಸಿರು ಅನ್ನೋದಿದೆಯಲ್ವ ಅದು ಪೂರ್ತಿಯಾಗಿ ಎಲ್ಲವೂ ಕ್ಲೀನ್ ಆಗಬೇಕು. ಬಿಳಿಯದು ಏನಿರುತ್ತೆ ಅದನ್ನಷ್ಟೇ ಇಟ್ಕೊಂಡಿರಬೇಕು. ಅಂದ್ರೇ ಚಟ್ನಿ ರುಚಿಯಾಗಿ ಅನಿಸುತ್ತೆ, ಹಾಗೆ ಸಾಫ್ಟಾಗಿ ಮಿದುವಾಗಿ ಬರುತ್ತೆ. ಈ ಥರನಾಗಿ ಒಂದು ಸಾರಿ ಟ್ರೈ ಮಾಡಿ. ಮಕ್ಕಳಿಗೆ ಚಪಾತಿ ಮತ್ತು ರೊಟ್ಟಿಯಲ್ಲಿ ಹಚ್ಚಿ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮತ್ತೆ ಬೇಕು ಅಂತ ಹಾಕಿಸ್ಕೊಂಡು ತಿಂತಾರೆ. ಇವಾಗ ನಾನು ಮೇಲ್ಗಡೆ ಇರೋ ತುಂಬನ್ನು ತಕ್ಕೋತಾ ಇದ್ದೀನಿ. ಎರಡನ್ನೂ ತಕ್ಕೊಂಡು ನಾನು ತುರಿಯೋ ಮಣಿಯಿಂದ ತುರ್ಕೋತೀನಿ. ಗೊಟ್ಟ ಇರುತ್ತೆ, ಅದನ್ನು ನೋಡ್ಕೊಂಡು ತುರ್ಕೋಬೇಕಾಗುತ್ತೆ. ಯಾಕಂದರೆ ಅದು ಗೊಟ್ಟನ್ನು ತುರಿಯೋದ್ರಲ್ಲಿ ಹೋಯಿತು ಅಂದರೆ ಅದು ಕೈ ಆಗಿಬಿಡುತ್ತೆ. ಗೊಟ್ಟ ಕೈ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬಿರುಸಾಗಿದ್ದು ಅಂದರೆ ಗೊಟ್ಟ ಹತ್ತುತ್ತೆ. ಇನ್ನೂ ಅಷ್ಟೊಂದು ಬಲಿತಿರೋದಿಲ್ಲ ಅಂತಾದರೆ ಗೊಟ್ಟನೂ ಸಹಿತ ತುರಿಯೋ ಮಣಿಯಿಂದ ತುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಎಲ್ಲ ನಾವೇನು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂಥ 2 ಮಾವಿನಕಾಯನ್ನು ಚೆನ್ನಾಗಿ ತುರ್ಕೋಬೇಕು. ಈ ಥರನಾಗಿ ಮಾಡಿ ಸ್ವಲ್ಪನೂ ಹುಳಿ ಅನ್ನೋದೇ ಬರೋದಿಲ್ಲ. ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ. ಹುಳಿ ಬದಲಿಗೆ ಸ್ವಲ್ಪ ಸ್ವೀಟ್ ಅನಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಮಾವಿನಕಾಯಿಯನ್ನು ತುರ್ಕೊಂಡಿದ್ದೀನಿ. ಈ ಥರನಾಗಿ ಅದ್ರ ಒಳಗಡೆ ಇರುವಂಥ ಗೊಟ್ಟ ಇದೆ. ಇವಾಗ 2 ಮಾವಿನಕಾಯಿಯನ್ನು ತುರ್ಕೊಂಡಿದ್ದೀನಿ. ಇವಾಗ ನಾನು ನೀರನ್ನು ಹಾಕಿ ತೊಳ್ಕೊತೀನಿ. ಯಾಕಂದರೆ ಅದು ನೀರು ಹಾಕಿ ತೊಳೆಯೋದ್ರಿಂದ ಹುಳಿ ಅಂಶ ಪೂರ್ತಿಯಾಗಿ ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ನೀರು ಹಾಕಿ ಪೂರ್ತಿಯಾಗಿ ಅದರೊಳಗಿರುವಂಥ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಈ ಥರನಾಗಿ ಮುದ್ದೆಯಂತೆ ಕೈಯಿಂದ ಹಿಸುಕಿ ತಕ್ಕೋಬೋದು. ಇಲ್ಲ ಅಂದರೆ ನೀವು ಚಾಣಿಗೆ ಇರುತ್ತಲ್ವ ಆ ಥರಲ್ಲಿನೂ ಸಹಿತ ನೀರನ್ನು ಸೋಸ್ಕೋಬಹುದು. ನಾನಿಲ್ಲಿ 2 ಸಾರಿ ತೊಳ್ಕೊತೀನಿ. ನೀವು ಒಂದೇ ಸಾರಿ ಬೇಕಾದರೂ ಹುಳಿ ಇಷ್ಟ ಆಗುತ್ತೆ ಅನ್ನೋರು ಒಂದೇ ಸಾರಿ ಸಹಿತ ತೊಳ್ಕೊಬೋದು. ಪೂರ್ತಿಯಾಗಿ ನೀರಿನ ಅಂಶ ಹೋಗುವವರೆಗೂ ಎಲ್ಲನೂ ಚೆನ್ನಾಗಿ ಕೈಯಿಂದ ಹಿಸುಕಿ ಅದನ್ನು ತೊಳ್ಕೊರಿ. ನೀರನ್ನು ಪೂರ್ತಿಯಾಗಿ ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನು ಮಿಕ್ಸಿ ಜಾರನ್ನ ತೊಗೋತೀನಿ. ಮಿಕ್ಸಿ ಜಾರ್ನಲ್ಲಿ ನಾವೇನು ತುರಿದು ಇಟ್ಕೊಂಡಿದ್ವಲ್ವ ಅದನ್ನು ಮಾವಿನಕಾಯಿಯನ್ನು ಹಾಕೋತೀನಿ. ಅದನ್ನು ಹೆಂಚಿ ಹೋಳ ಟೈಪ್ ಮಾಡಿ ಆ ಥರನೂ ಮಾಡ್ತಾರೆ. ಅದಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ನು, ತುಂಬ ವೆರೈಟಿ ಮಾವಿನಕಾಯಿಯ ಅಡುಗೆಗಳನ್ನು ಮಾಡ್ತಾ ಇರ್ತೀರ. ಈ ಥರನಾಗಿ ಒಂದು ಸಾರಿ ಟ್ರೈ ಮಾಡಿರಿ. ಇವಾಗ ನಾನು ಹಸಿಮೆಣಸಿನ್ಕಾಯನ್ನು ಹಾಕೋತೀನಿ ರೀ. 2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳತ್ತೇನೆ. ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರಲ್ರಿ ಅದ್ರ ಮೇಲೆ ನೋಡ್ಕೊಂಡು ಕಾರಣ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ಪೂರ್ತಿ ಸಪ್ಪೆ ಆದರೆ ಅಷ್ಟೊಂದು ರುಚಿ ಅನಿಸೋದಿಲ್ಲ. ಇವಾಗ ಬೆಲ್ಲನ ಹಾಕ್ಕೊಂಡೆ. ಬೆಲ್ಲ ಟೇಸ್ಟಿಗೆ ರುಚಿ ಅನಿಸುತ್ತೆ, ಹುಳಿ ಅಂಶನ ಕಡಿಮೆ ಮಾಡುತ್ತೆ ಅಂತ ಸ್ವಲ್ಪ ಬೆಲ್ಲನ ಹಾಕ್ಕೊಂಡೆ. ಹಾಗೆ 7ರಿಂದ 8ರಷ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ, ಅರ್ಧ ಸ್ಪೂನಷ್ಟು. ಇವಾಗ ನಾನು ಹುರಿದು ಇಟ್ಕೊಂಡಿರುವಂಥ ಶೇಂಗಾ ಕಾಳನ್ನು ಹಾಕ್ಕೊಳತ್ತೀನಿ. ಶೇಂಗಾ ಕಾಳು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಕಡಿಮೆನ ಹಾಕ್ಕೋಬೇಕು. ಕಡಿಮೆ ಆದರೆ ಹಾಕ್ಕೊಳಕ್ಕೆ ಬರುತ್ತೆ, ಆದರೆ ಜಾಸ್ತಿ ಆದರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ 1 2ರಿಂದ 3 ಸುತ್ತು. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ತರಿಯಾಗಿ ಇಟ್ಕೊಳಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪನೂ ನೀರು ಹಾಕ್ದೇ ರುಬ್ಕೊಂಡನ್ರಿ. ನೀರು ಹಾಕಿನೂ ಸಹಿತ ರುಬ್ಕೋಬೋದು. ನೀರು ಹಾಕಿ ರುಬ್ಕೊಂಡ್ರೆ ಅದು ಒಂದೇ ದಿನದಲ್ಲಿ ಅಂದರೆ ಈವ್ನಿಂಗ್ವರೆಗೂ ಹುಳಿ ಎಲ್ಲ ಕೆಟ್ಟು ಹೋಗುತ್ತೆ. ಬೇಕಿದ್ದರೆ ನೀವು ಒಗ್ಗರಣೆ ಸಹಿತ ಸ್ವಲ್ಪ ಸಾಸಿವೆ ಹಿಂಗೆ ಒಗ್ಗರಣೆ ಸಹಿತ ಹಾಕ್ಕೋಬೋದು. ಮತ್ತು ನಾವು ನೀರು ಹಾಕದೆ ಹಾಗೆ ರುಬ್ಕೊಂಡು ಅಂದರೆ 1-2 ದಿವಸದಷ್ಟು ಇಟ್ಕೊಂಡು ತಿನ್ಬೋದು. ಇವಾಗ ನಾನು ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರನಾಗಿ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾನು ಮಾಡಿ ತೋರಿಸುವ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಪೂರ್ತಿ ವಿಡಿಯೋ ನೋಡಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅನ್ನದಾತೋ ಸುಖೀ ಭವ, ಸರ್ವೇ ಜನ ಸುಖಿನೋ ಭವಂತು.